ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿವಾಗ ನೋಡ್ತಿರೋದು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದೆ ಅನ್ನೋ ವಿಡಿಯೋ. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ವ್ಯೂಸ್ಗಿಂತ ನನಗೆ ಒಂದು ಮೆಮೊರಿ ಆಗಿ ಉಳಿಬೇಕು. ಸೊ ನಾನು ಈ ಥರ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಫ್ರೀಯಾಗಿ ಕೂತಿದ್ದಾಗ ಈ ವಿಡಿಯೋಸ್ಗಳು ನೋಡ್ತಿದ್ರೆ ನನಗೆ ಅದೆಲ್ಲ ರೀಕಾಲ್ ಆಗ್ತಾ ಇರುತ್ತೆ. ಇವಾಗ ಒಂದಷ್ಟು ವಿಡಿಯೋಸ್ಗಳು ನಾನು ಫ್ರೀಯಾಗಿ ಕೂತಿದ್ದಾಗ ನೋಡ್ತಾನೆ ಇರ್ತೀನಿ. ನಮ್ಮ ಅಕ್ಕನ ಮದುವೆದಾಗಿರ್ಬೋದು, ಮುಂಚೆ ನಾವು ಮದುವೆ ಆಗೋಕ್ಕೂ ಮುಂಚೆ ಹೇಗೆಲ್ಲ ಮನೇಲಿ ಪೂಜೆ ಮಾಡ್ತಿದ್ವಿ, ಸೆಲೆಬ್ರೇಷನ್ ಹೇಗಿತ್ತು ಫ್ಯಾಮಿಲಿ ಜೊತೆ, ಎಲ್ಲ ವೀಡಿಯೋಗಳನ್ನೂ ನಾನು ಕುತ್ಕೊಂಡು ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಆ ಒಂದು ಖುಷಿ ನನಗೆ ಫ್ಯೂಚರಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ನನಗೆಲ್ಲ ಪ್ರತಿಯೊಂದು ಈವೆಂಟ್ಸನ್ನೂ ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾಟ್ ಓನ್ಲಿ ಫಾರ್ ದ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಇಟ್ ಆಲ್ಸೋ ಫಾರ್ ಮೈ ಹ್ಯಾಪಿನೆಸ್. ಸೊ ನೀವಿವಾಗ ನೋಡ್ತಿರೋ ಈ ಫ್ರೇಮ್‌ನ ನಾನು ಒಂದು 6 ತಿಂಗಳಿಂದ ಮುಂಚೆನೇ ತರಿಸಿಟ್ಟಿದ್ದೆ. ಸೊ ಫೋಟೋಸ್ ಹಾಕೋದಕ್ಕೆ ಟೈಮೇ ಆಗಲಿಲ್ಲ. ಏನಾದರೂ ಒಂದು ರೀಸನ್ನಿಂದ ಮುಂದೆ ಹೋಗ್ತಾಯಿತ್ತು. ಸೊ ಇಲ್ಲ, ಬರ್ಡೇ ಟೈಮಲ್ಲಿ ಹಾಕಲೇಬೇಕು ಅಂತ ಪಣ ತೊಟ್ಟು ಫೈನಲಿ ನಾನು ಫೋಟೋಸ್ ಎಲ್ಲ ಫಿಕ್ಸ್ ಮಾಡಿದ್ವಿ ಇಬ್ಬರು ಸೇರಿ. ಹಾಗೆ ನೀವಿಲ್ಲಿ ನೋಡ್ತಿರೋ ಈ ಒಂದು ಹಸ್ಬೆಂಡ್ ನೋಟ್ ಏನಿದೆ, ಇದನ್ನು ನಾನಿಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಏನು ತೋರಿಸ್ತಿದ್ದೀನಿ ಡೆಕೋರೇಟಿವ್‌ದು ಎಲ್ಲ ಮೀಶೋಯಿಂದನೇ ತೊಗೊಂಡಿರೋದು. ನಿಮ್ಗೇನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಆರಾಮ್ಸೆ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ಹೇಗಿದ್ರುನುವೆ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ನಿಮ್ಮ ಡಿ.ಎಮ್‌ಗೆ ಮೆಸೇಜ್ ಬರುತ್ತೆ. ಸೊ ಪರ್ಚೇಸ್ ಮಾಡ್ಬೋದು. ನಾನು ಈ ಔಟ್ಸೈಡ್ ಬಲೂನ್ ಡೆಕೋರೇಷನ್ನು ಅದೆಲ್ಲ ಮುಂಚೆನೇ ಮದುವೆ ಮುಂಚೆನೇ ಒಂದು ಸತಿ ಮಾಡಿಸಿದ್ದೆ. ಸೊ ಹಾಗಾಗಿ ಮನೆಯಲ್ಲೇ ಇದು ಫಸ್ಟ್ ಬರ್ಡೇ ಆಗಿರುತ್ತೆ ಮದುವೆ ಆದಮೇಲೆ ನಾನು ಫಸ್ಟ್ ಸೆಲೆಬ್ರೇಷನ್ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಯುನೀಕ್ ಆಗಿರಲಿ, ಅವ್ರಿಗೂ ಇಷ್ಟ ಆಗೋ ಥರ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ಸೆಟಪ್‌ನ ರೆಡಿ ಮಾಡಿದ್ದು. ಆ್ಯಕ್ಚುಲಿ ಅವ್ರಿಗೆ ಬಲೂನ್, ರೋಸಸ್ ಅದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಇಷ್ಟ. ಆ್ಯಕ್ಚುಲಿ ಬರ್ಡೇನೇ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೇನಿದ್ರು ಅನಾಥಾಶ್ರಮಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು ಆ ಥರ ಇಷ್ಟ. ಬಟ್ ನಾನು ನನ್ನ ಖುಷಿಗೋಸ್ಕರ ನಾನು ಈ ಥರ ಸೆಲೆಬ್ರೇಟ್ ಮಾಡಿದೆ. ನನ್ನ ಮೆಮೊರಿಗೋಸ್ಕರ ಅವ್ರಿಗೂ ಖುಷಿ ಕೊಡೋಕ್ಕೆ ಇದು ಇಷ್ಟಪಟ್ಟರು ಅವರು. ಸೊ ಏನೂ ಆಡಂಬರ ಬೇಡ, ಜಸ್ಟ್ ಲೈಟಿಂಗ್ಸ್ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು ಒಂದು ಕೇಕ್ ಸ್ಟ್ಯಾಂಡು, ಲೈಟಿಂಗ್ಸು ಪ್ಲಸ್ ಶೋ ಪೀಸಸ್ ಏನಿದೆ ಅದನ್ನ ಇಟ್ಬಿಟ್ಟು ವಾಲ್ಗೆ ಫ್ರೇಮ್‌ಗಳ ಅರೇಂಜ್ ಮಾಡಿದೆ ಅಷ್ಟೇ, ಇನ್ನೇನೂ ಮಾಡಲಿಲ್ಲ. ಬರ್ಡೇ ಗಿಫ್ಟಾಗಿ ನಾನು ಆಲ್ರೆಡಿ 1 ಮಂತ್ ಮುಂಚೆನೇ ಮೊಬೈಲ್ ಕೊಡಿಸ್ಬಿಟ್ಟಿದ್ದೆ ಅವರಿಗೆ. ಅವ್ರ ಹತ್ರ ಮೊಬೈಲ್ ನೀಡಿತ್ತು. ಸೊ ಹೇಗಿದ್ರು ಯೂಸ್‌ಫುಲ್ ಆಗುವಂಥದ್ದು ಏನಾದರೂ ಕೊಡಿಸ್ಬೇಕಲ್ಲ ಅಂತ ಮುಂಚೆನೇ ಮೊಬೈಲ್ ಕೊಡಿಸಿದ್ದೆ. ಹಾಗೆ ನಾನಿಲ್ಲಿ ತೋರಿಸ್ತಿರೋ ಈ ಕೇಕ್ ಸ್ಟ್ಯಾಂಡ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಆ ಲೈಟಿಂಗು ಅಷ್ಟೇ ಎಷ್ಟು ಬ್ರೈಟ್ ಆಗಿದೆ. ಪ್ರತಿಯೊಂದು ಪ್ರಾಡಕ್ಟು ನಂಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ರಿಸರ್ಚ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ನನ್ನ ಥೀಮ್‌ಗೆ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಹಾಗೆ ಬೆಡ್‌ಶೀಟ್ ನೀವೇನು ನೋಡ್ತಿದ್ದೀರ ತುಂಬಾ ಚೆನ್ನಾಗಿದೆ ಗೈಸ್. ತುಂಬ ಲೈಟ್ ಎಫೆಕ್ಟ್ ಆಗಿದೆ. ಏನೋ ಒಂಥರ 3Dಯಲ್ಲಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಾನು ರಿವ್ಯೂ ನೋಡಿ ಇಷ್ಟ ಆಯಿತು. ಟ್ರೈ ಮಾಡೋಣ, ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ತರಿಸಿದೆ. ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ನಾನು ಮಾಡಿರೋ ಡೆಕೋರೇಷನ್‌ಗೂ ಈ ಥೀಮ್‌ಗೂ ತುಂಬಾ ಚೆನ್ನಾಗಾಗಿದೆ. ಈಗ ಆಲ್ರೆಡಿ ಟೈಮು 11:55 ಇದೆ. ಇನ್ನೊಂದು 5 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಾನು ಏನು ಡೆಕೋರೇಷನ್ ಎಲ್ಲ ಮಾಡಿದ್ದೀನಲ್ಲ ಅದನ್ನೆಲ್ಲ ಫುಲ್ ವೀಡಿಯೋ ತಗೊಂಡ್ಬಿಡೋಣ ಅಂತಂದ್ಬಿಟ್ಟು ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀನಿ. ಹಾಗೆ ಬ್ಯಾಕ್‌ಗ್ರೌಂಡ್ ಲೈಟ್ ಏನು ಬರ್ತಾ ಇದೆ ಅದು ಇದೇ ಲೈಟ್ ಸ್ಟ್ಯಾಂಡಿದು. ತುಂಬಾ ಚೆನ್ನಾಗಿದೆ. ನಾನು ರಿವ್ಯೂ ವೀಡಿಯೋಸ್‌ಗೋಸ್ಕರ ತರಿಸಿದೆ. ಸೊ ಡೆಕೋರೇಷನ್‌ಗೂ ತುಂಬಾ ಸೂಟ್ ಆಯಿತು. ನಿಮಗೂ ಇದೇನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಇಲ್ಲಾಂದರೆ ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಿಗುತ್ತೆ. LED ಲೈಟು, ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಈ ರೀತಿ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಕಲರ್ ಚೇಂಜಸ್ ಮಾಡ್ಬೋದು, ಮತ್ತು ಮೋಡ್ ಚೇಂಜ್ ಮಾಡ್ಬೋದು. ಫೇಡ್ ಇದೆ, ಮತ್ತು ಫ್ಲ್ಯಾಶು ತುಂಬ ಥರ ಇದೆ. ಸೊ ಟ್ರೈ ಮಾಡಿ ನಿಮಗೂ ಬೇಕು ಅಂತಂದರೆ. ಹ್ಯಾಪಿ ಬರ್ತ್ಡೇ. ಇದೆಲ್ಲ ಮಕ್ಕಳು ಅದೇ ಅದೇ ಬಾನು ಇದಯ ಅದೇ ದಾರಿ ನಡೀತಿರು ಈ ಪಯಣ ನೂತನ. ನನಗೆ ಇವತ್ತೆಲ್ಲ ನೋಟ ಫ್ಯಾನ್ ಹಾಕ್ಬಿಟ್ಟಿದ್ದಾರೆ ಚೆಪ್ಪಿದ್ದಾರೆ ಅಂತಂದ್ರೆ ಇದು ಟಿ-ಶರ್ಟ್ ಅಲ್ಲಿ ಕೊಡ್ಬೇಕು ತಾನೆ ನೋಡಿ. ಏನ Happy birthday to you. Happy birthday to you.
ಬರ್ಡೇ ಶೆಂಟಿ ಅಂತಿದ್ದೀನಿ. ನಾನೇ ಟೈಪ್ ಮಾಡ್ಕೊಳ್ಸಿದ್ದು ಅಂತ ಅನ್ನೋಕ್ಕಾಗಲ್ಲ, ಅದೆಲ್ಲ ರೆಡಿ ಇರೋದು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇದೇನು ಗೊತ್ತಾ? ಇದು ಆರ್ಟು. ಅಲ್ಲೇನೈತೆ? ಆರ್ಟೊಳಗೆ ಏನೈತೆ? ಏನೂ ಇಲ್ಲ. ಇಲ್ಲಿಗೆ ಇಲ್ಲಿ ವೈಟ್ ಐತಲ್ಲ, ಇಲ್ಲಿಗೆ Fingerprint ಫಿಂಗರ್ ಪ್ರಿಂಟು, ನಂದೊಂದು ನಿಮ್ದೊಂದು ಹಿಂಗೆ ಹಾಕೋದು. ಹಾಕದ ಈಗ ಹಾಕದಲ್ಲಿ ಈಗ ಸ್ಮಾರ್ಟ್ ವರ್ಕ್ ಅಕ್ಕ. ನಾನು ಈ ಕಡೆ ಇಡ್ತೀನಿ. ನೀವು ಈ ಕಡೆ ಇಡಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್? ಲೆಫ್ಟ್ ಹ್ಯಾಂಡಲ್ಲೇ ಹಿಂಗೆ ಇಡಿ ಸಾಕು. ರೈಟ್ ಹ್ಯಾಂಡ್ ಕೈಯಲ್ಲಾಗಲ್ಲ, ಜಲ್ದಿ ಕಮ್ಬೇಕು ಫುಲ್ಲು. ಹಿಂಗೆ ಫುಲ್ ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಿಂಗೆ ಇಡಿ. ಕರೆಕ್ಟಾಗಿ ಶೇಪಲ್ಲಿ ಬರಬೇಕು. ಓಕೆ. ಸರಿ ಬಂದಿಲ್ಲ ಅದು ಸಾಕು ನೋಡಿ. ನನ್ನ ಬೆಸ್ಟ್ ಫ್ರೆಂಡ್, ಅವನು ನನ್ನ ಸೆಕೆಂಡ್ ಫಾದರ್. ಅವನು ನನ್ನ ಸ್ಟ್ರೆಸ್ ಬಸ್ಟರ್, ನನ್ನ ಹೀಲರ್, ನನ್ನ ಟೀಚರ್, ನನ್ನ ಮೆಂಟರ್, ನನ್ನ ಫೇವರೆಟ್ ಒನ್. ಐ ಲವ್ ಮೈ ಲೈಫ್. ಐ ನಾಟ್ ನಾಟ್ ಅದು ಹೇಗೆ ನನ್ನ ಲೈಫಲ್ಲಿ ಬಂದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಬ್ಲ್ಯಾಕ್ ಅಂಡ್ ವೈಟ್ ಆಗಿದ್ದ ನನ್ನ ಲೈಫ್ನ ಕಷ್ಟನೋ ಸುಖನೋ ಇದ್ರೆ ನಿನ್ ಜೊತೆಲೇ ಇರ್ಬೇಕು ಅನ್ನೋ ಹಾಗೆ ನನ್ನ ಬದಲಾಯಿಸ್ಬಿಟ್ಟೆ. ಅದೇನಾದ್ರೂ ಆಗ್ಲಿ, ನನ್ನ ಹುಡುಗ ಇದನ್ನಲ್ಲ ನೋಡ್ಕೊತಾನೆ ಅನ್ನೋ ಧೈರ್ಯನ ನನ್ ತಂದ್ಕೊಟ್ಬಿಟ್ಟೆ. ಅವನಿಂದ ತುಂಬಾ ಕಲ್ತಿದ್ದೀನಿ, ಅವನಿಂದ ತುಂಬಾ ಬದಲಾಗಿದ್ದೀನಿ, ಅವನಿಂದ ಜೀವನ ಏನೋ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ಕಲಿಬೇಕು, ಇನ್ನು ಅರ್ಥ ಮಾಡ್ಕೋಬೇಕು, ಇನ್ನು ಜಾಸ್ತಿ ಪ್ರೀತಿ ಮಾಡ್ಬೇಕು. ಅದಕ್ಕೆ ನಾವಿಬ್ರು ಯಾವಾಗ್ಲೂ ಹೀಗೆ ಜೊತೆಲಿರ್ಬೇಕು, ಅದೇ ನನ್ನ ಆಸೆ. ಅವರು ನನ್ನ ಬೆಸ್ಟ್ ಫ್ರೆಂಡ್, ಅವರು ನನ್ನ ಸೆಕೆಂಡ್ ಫಾದರ್, ಅವರು ನನ್ನ ಸ್ಟ್ರೆಸ್ ಬಸ್ಟ್. ಹೆಂಗಿತ್ತು? ಥ್ಯಾಂಕ್ ಯು. ಅಷ್ಟೇ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಮಾಡಿದ್ದು ಏನಂತ? ಮಾಡ್ತೀರಾ ಅಂತ. ಈ ಥರ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇನ್ಯಾವ ಥರ ಮಾಡ್ತೀನಿ ಅಂತ? ಜಸ್ಟ್ ಒಂದು ಕೇಕ್ ತಂದಿರ್ತೀರಾ, ಕಟ್ ಮಾಡಿಸ್ತೀರಾ ಅಂತ ಅಷ್ಟೇ. ಇದಾಗಿತ್ತು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್.